ಶೀಘ್ರದಲ್ಲಿ ಬರಲಿದೆ ಫುಡ್ ಕೋರ್ಟ್. ಹೌದು, ನಗರಸಭೆ ಕಚೇರಿಯಲ್ಲಿ ಎಸ್ಪಿ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಅರಸೀಕೆರೆ ನಗರದ ಜನತೆಗೆ ಒಂದೇ ಸೂರಿನಲ್ಲಿ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಆಹಾರವನ್ನು ಗುಣಮಟ್ಟದಲ್ಲಿ ಸಿಗುವಂತೆ ಶೀಘ್ರದಲ್ಲೇ ಫುಡ್ ಕೋರ್ಟ್ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುವುದು ಎಂದು ನೂತನ ನಗರಸಭೆ ಅಧ್ಯಕ್ಷ ಎಂ ಸಮೀವುಲ್ಲಾ ತಿಳಿಸಿದರು. ಜೊತೆಗೆ ತರಕಾರಿ, ಹೂವು ಮಾರುಕಟ್ಟೆಗೂ ಸಹ ನಗರಸಭೆ ವತಿಯಿಂದ ಒಂದೇ ಜಾಗದಲ್ಲಿ ಸಿಗುವಂತೆ ಮಾರುಕಟ್ಟೆ ವ್ಯವಸ್ಥೆಯ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಬೆಳಗ್ಗೆ 7ರಿಂದಲೇ ಪ್ರತಿದಿನ ನಗರಸಭೆ ಸಿಬ್ಬಂದಿಗಳು ವಾರ್ಡ್ವಾರು ಭೇಟಿ ನೀಡಿ ಸ್ವಚ್ಛತೆಗೆ ಮೊದಲನೇ ಆದ್ಯತೆ ನೀಡಲಾಗುತ್ತಿದೆ. ಇದಕ್ಕಾಗಿ ನಗರಸಭೆಯ ಸಿಬ್ಬಂದಿಗಳು ಶ್ರಮಿಸುತ್ತಿದ್ದಾರೆ. ಈ ವಿಚಾರದಲ್ಲಿ ಖುದ್ದಾಗಿ ನಾವು ಕೂಡ ಭೇಟಿ ನೀಡಿ ಪರಿಶೀಲಿಸುತ್ತಿದ್ದೇವೆ ಎಂದರು. ಜೊತೆಗೆ ಮುಖ್ಯವಾಗಿ ಜವಾಬ್ದಾರಿಯುತ ನಾಗರಿಕರು ಸಹ ಸ್ವಚ್ಛತೆಗಾಗಿ ನಗರಸಭೆಯ ಜೊತೆ ಕೈಜೋಡಿಸಬೇಕಾಗಿದೆ. ಕಸದ ಗಾಡಿ ಹೊತ್ತು ತರುವ ಅಂತಹ ನಮ್ಮ ಪೌರ ಕಾರ್ಮಿಕರ ವಾಹನಗಳಿಗೆ ತಮ್ಮ ಮನೆಯ ಕಸವನ್ನು ಹಾಕಬೇಕು, ಯಾವುದೇ ಕಾರಣಕ್ಕೂ ಹೊರಗಡೆ ಎಸೆಯಬಾರದೆಂದು ಮನವಿ ಮಾಡಿದರು. ಲೇಔಟ್ ನಿರ್ಮಾಣಕ್ಕೆ ಅರ್ಜಿ ಸಲ್ಲಿಸಿದಾಗ ವಿಳಂಬವಾಗುತ್ತಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಮಾನ್ಯ ಅಧ್ಯಕ್ಷರು, ಅಂತಹ ವ್ಯಕ್ತಿಗಳು ಮೊದಲು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ನೀಡಿ ಎಂದು ತಿಳಿಸಿದರು. ಹೆಚ್ಚಿನ ಮಾಹಿತಿಗಾಗಿ ನಗರಸಭೆಯನ್ನು ಸಂಪರ್ಕಿಸಿ. ನಗರಸಭೆಯ ವ್ಯಾಪ್ತಿಯಲ್ಲಿ ಏನು ಹೊಸ ಲೇಔಟ್ ಆಗಿದೆ, ಆ ಲೇಔಟನ್ನು ಇದು ಮಾಡ್ಕೋಬೇಕಾದ್ರೆ ನೀವು 3 ದಿನಕ್ಕೆ ಕೊಡ್ತೀರಾ, ಯಾವುದೇ ಹಣ ಇಲ್ದಲೇ ಜಾಸ್ತಿ ದುಡ್ಡು ಕಟ್ಟಿಸ್ಕೊಳ್ದಲ್ಲೇ ನೀವು ಕೊಡ್ತೀರಾ ಅಂತ, ಬೇಗ ನೀವು ಖಾತೆ ಮಾಡಿಕೊಡ್ತೀರಾ ಅಂತ ಜನ ಕೇಳ್ತಾ ಇದ್ದಾರೆ ಕೆಲವೊಂದು ಜನ. ನೋಡಿ ಸರ್, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಎಲ್ಲ ಸಾರ್ವಜನಿಕರಲ್ಲಿ ಒಂದು ಗೊಂದಲ ಇರೋಂಥ ಒಂದು ಪ್ರಶ್ನೆ. ಒಬ್ಬ ವ್ಯಕ್ತಿ ಒಂದು ಎಕರೆ ಅವನು ನಿವೇಶನ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಅವನು ಜಿಲ್ಲಾಧಿಕಾರಿಗಳು ಅರ್ಜಿ ಕೊಡಬೇಕು. ಅದ ನಂತರ ತಹಸೀಲ್ದಾರ್ ಅವರ ವರದಿ ಆಗುತ್ತೆ. ತಹಸೀಲ್ದಾರ್ ಅವರ ವರದಿ ನಂತರ ಅವ್ರದ್ದು ಜಿಲ್ಲಾಧಿಕಾರಿಗಳು ಅವ್ರಿಗೆ ಅನುಸಂಕ್ರಮಣ ಮಾಡಿಕೊಡ್ತಾರೆ, ಅನ್ಯುಲೇಷನ್ ಮಾಡಿಕೊಡ್ತಾರೆ. ಅದಾದ ನಂತರ ಅವರು ಸಂಬಂಧಪಟ್ಟಂಥ ಯೋಜನಾ ಪ್ರಾಧಿಕಾರಕ್ಕೆ ಅವರು ಒಂದು ಅರ್ಜಿ ಕೊಟ್ಟು ಯೋಜನಾ ಪ್ರಾಧಿಕಾರದಲ್ಲಿ ಅವರು ಒಂದು ತಾತ್ಕಾಲಿಕವಾಗಿ ಅವರ ನಕ್ಷೆಯನ್ನು ತಯಾರು ಮಾಡಿಕೊಡ್ತಾರೆ. ಅದಕ್ಕೆ ಸುಮಾರು ಒಂದು 3 ರಿಂದ 4 ಲಕ್ಷ ರೂಪಾಯಿ ಯೋಜನಾ ಪ್ರಾಧಿಕಾರ ದುಡ್ಡು ಕಟ್ಟಬೇಕಾಗುತ್ತೆ. ಅದಾದ ನಂತರ ನಮ್ಮ ನಗರಸಭೆಗೆ ಬಂದವರು ಆ ಪ್ಲ್ಯಾನ್, ತಾತ್ಕಾಲಿಕ ಪ್ಲ್ಯಾನ್ ಏನು ಕೂಡ ಆ ಥರ ನಾವು ಕೆಲಸ ಮಾಡೋಕ್ಕೆ ನೀವು ಅನುಮತಿ ಕೊಡಿ ಅಂತ ನಮಗೆ ಕೇಳಿದ ನಂತರ ನಾವು ಅವರು ನಕ್ಷೆ ತಗೊಂಡು ಸಂಬಂಧಪಟ್ಟಂಥ ಇಂಜಿನಿಯರ್ಗಳು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಸಿವಿಲ್ ಕಾಮಗಾರಿಗಳಿಗೆ ಏನೇನು ವೆಚ್ಚ ಆಗುತ್ತೆ, ರಸ್ತೆ ಇರ್ಬೋದು, UGD ರಸ್ತೆ ಇರ್ಬೋದು, ಡ್ರೈನೇಜ್ ಇರ್ಬೋದು, ಟಾರ್ ರೋಡ್ ಇರ್ಬೋದು, ಪಾರ್ಕ್ ಇರ್ಬೋದು, ಇದು ಮಾತ್ರ ಸಿವಿಲ್ ಕೆಲಸಗಳಿಗೆ ಪ್ಲ್ಯಾನ್ ಮಾಡಿ ಅವರು ಎಸ್ಟಿಮೇಟ್ ಮಾಡಿ ಅಂದಾಜು PW ರೈಟ್ ಪ್ರಕಾರ ಅಂದಾಜು ಪಟ್ಟಿ ಮಾಡಿ ಅದರಲ್ಲಿ 4% ಶುಲ್ಕ ನಮ್ಮ ನಗರಸಭೆಗೆ ಅವರು ಕಟ್ಟಬೇಕಾಗುತ್ತೆ. ಸುಮಾರು 2 ಲಕ್ಷ ರೂಪಾಯಿ ನಮ್ಮ ನಗರಸಭೆಗೆ ಮೊದಲನೇದಾಗಿ ಪಾವತಿ ಮಾಡಬೇಕಾಗುತ್ತೆ ಅವರು. ಎರಡನೇದಾಗಿ ಅವರು ನಮ್ಮ ನಗರಸಭೆಯಿಂದ ಆದ ನಂತರ ನಾವು ಅರ್ಬನ್ ವಾಟರ್ ಸಪ್ಲೈಗೆ ಹಾಕ್ತೀವಿ. ಇವರಿಗೆ ವಾಟರ್ ಸಪ್ಲೈ ಮತ್ತು UGD ಕಾಮಗಾರಿಗಳು ಸೂಪರ್ವೈಸನ್ ಮಾಡಿ ಅಂತ ಆಗ್ತದೆ. ನಾವಿಂದ ಅವ್ರಿಗೆ ನೀರು ಕೊಡ್ತೀವಿ ಅಂತ. ಅಲ್ಲಿ ಅರ್ಬನ್ ವಾಟರ್ ಸಪ್ಲೈಯವರು ಅವ್ರಿಗೆ 1 ಲಕ್ಷಕ್ಕೆ 13% ಅವ್ರಿಗೆ ಸೂಪರ್ ಚಾರ್ಜ್ ತೊಗೊತಾರೆ. ಕೆಲಸ ಸಂಬಂಧಪಟ್ಟಂಥ ಲೇಔಟ್ ಓನರೇ ಮಾಡಬೇಕು. 13% ಶುಲ್ಕವನ್ನು ಪಡ್ಕೊಂಡು UGD ಮತ್ತು ವಾಟರ್ ಸಪ್ಲೈ ಸೂಪರ್ವೈಸಿಂಗ್ ಮಾಡಿ ಕೆಲಸ ಆದ ನಂತರ ಅವ್ರು ಬಂದು ಸ್ಥಳ ಪರಿಶೀಲನೆ ಮಾಡಿ UGD ಎಲ್ಲ ಚೇಂಬರ್ಗಳಿಗೆ ಇಲ್ಲಿ ನೀರು ಹಾಕಿದ್ರೆ ಇಷ್ಟು ನಿಮಿಷದಲ್ಲಿ ಅಲ್ಲಿಗೆ ಹೋಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಆ ಥರ ಸಂಬಂಧಪಟ್ಟ ಅಧಿಕಾರಿಗಳು ಟೆಸ್ಟ್ ಮಾಡಿ HDP ಲೈನ್ ಮಾಡಿ, ಹೊಸ ಟೆಕ್ನಾಲಜಿ ಪ್ರಕಾರ ವಾಟರ್ ಸಪ್ಲೈ HDP ಲೈನ್ ಮಾಡಿ ಅದಾದ ನಂತರ ಅವರು ಏನು ಮಾಡ್ತಾರೆ, ಅವರು ಒಂದು NOC ಕೊಡ್ತಾರೆ ಓನರ್ಗೆ, ಯಾವುದು ಅರ್ಬನ್ ವಾಟರ್ ಸಪ್ಲೈ ಮತ್ತು UGD ಮತ್ತು ವಾಟರ್ ಸಪ್ಲೈದು. ತಡಾದ ನಂತರ ನಾವು ಚೆಸ್ಕಾಮ್ಗೆ ನಾವು ಒಂದು ಇವ್ರಿಗೆ ಲೇಔಟಿಗೆ ಇವ್ರಿಗೆ ಕಲೆಕ್ಷನ್ ಕೊಡಿ ಅಂತ ಕೊಟ್ಟಾಗ ಅವ್ರು ಚೆಸ್ಕಾಮ್ ಅವರು ಸಂಬಂಧಪಟ್ಟ ಏರಿಯಲ್ಲಿ ಲೇಔಟಲ್ಲಿ ಒಂದು ಎಸ್ಟಿಮೇಟ್ ಮಾಡ್ತಾರೆ. ಎಸ್ಟಿಮೇಟ್ ಮಾಡ್ಕೊಂಡು ಅವರು ಸೂಪರ್ವೈಸಿಂಗ್ ಚಾರ್ಜಲ್ಲಿ ಶುಲ್ಕವನ್ನು ಕಟ್ಟಿಸ್ಕೊಂಡು ಅಲ್ಲಿ ಓನರ್ ಕೆಲಸ ಮಾಡಾದ್ಮೇಲೆ ದುಡ್ಡು TC ದುಡ್ಡು ಈಗ ನಾವೇ ಓನರ್ ಸಂಬಂಧಪಟ್ಟ ಓನರೇ ಹಾಕೋಬೇಕಂತ ದುಡ್ಡು ಕಟ್ಟಿಸ್ಕೊಂಡು ಅವರು ಅಲ್ಲಿ ಚಾರ್ಜ್ ಮಾಡ್ತಾರೆ. ಚಾರ್ಜ್ ಮಾಡಿದ ನಂತರ ಅಲ್ಲಿ ಮನೆಗಳು ಸಂಬಂಧಪಟ್ಟ ಮನೆಗಳು ಆದಂಗೆ ಅವ್ರು TC ಎಲ್ಲ ಚಾರ್ಜ್ ಮಾಡ್ತಾರೆ. ಈ ಎಲ್ಲ NOCಗಳು ಕೊಟ್ಟು ನಮ್ಮಲ್ಲಿ ನಗರಸಭೆಯಲ್ಲಿ ನಾವು ಮಾಡಿದಂಥ ಎಸ್ಟಿಮೇಟ್ ಪ್ರಕಾರ ಅವ್ರು ಕೆಲಸ ಮಾಡಾದ್ಮೇಲೆ ನಮ್ಮ ನಗರಸಭೆಗೆ ಅರ್ಜಿ ಕೊಡ್ತಾರೆ. ನಾವು UGD ವಾಟರ್ ಲೈನು ಇದೆಲ್ಲ ನಾವು ಮಾಡಿದ್ದೀವಿ, ನೀವು ಸಿವಿಲ್ ಕೆಲಸ ಕಾಮಗಾರಿ ಬಳಗೆ ದೃಢೀಕರಣ ಪತ್ರ ಕೊಡಿ ಅಂತ. ಆವಾಗ ನಮ್ಮ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಹೋಗಿ ರಸ್ತೆ, ಚರಂಡಿ, ಸೇತುವೆ, ಪಾರ್ಕು ಇವೆಲ್ಲ ಆಗಿದೆಯಾ, ಅದ್ರ ಜೊತೆಯಾಗಿ
ಸಾರ್ವಜನಿಕ ಮೂಲ ಸೌಕರ್ಯಗಳಿಗೆ NOC ಕೊಟ್ಟಂಥ ಅರ್ಬನ್ ವಾಟರ್ ಸಪ್ಲೈ, UGDಗೆ ಮತ್ತು ವಾಟರ್ ಸಪ್ಲೈಗೆ ಮತ್ತು KEB ಕೊಟ್ಟಂತೆ ಇವೆಲ್ಲ ಒಂದು ಅದು ನೋಡಿ ಅದಾದ ನಂತರ ನಮ್ಮಲ್ಲಿ ಸಿವಿಲ್ ಕಾಮಗಾರಿ ಮುಕ್ತಗೊಂಡಿದೆ. ನಾವು ಒಂದು ದೃಢೀಕರಣ ಪತ್ರ ಕೊಟ್ಟು ನಾವು ಪ್ರಾಧಿಕಾರಕ್ಕೆ ಎತ್ತಾಗ್ತೀವಿ. ಪ್ರಾಧಿಕಾರಗಳು ಎಲ್ಲ NOCಗಳು ಯಾವುದು ಅರ್ಬನ್ ವಾಟರ್ ಸಪ್ಲೈ, ನಗರಸಭೆದು, ಚೆಸ್ಕಾಮ್, ಈ ಮೂರುಗಳು NOC ಪಡೆದ ನಂತರ ಅವರು ಮತ್ತೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಅಲ್ಲಿ ಪಾರ್ಕಲ್ಲಿ ಮಾಡಿದಂಥ ಇಂಪ್ರೂವ್ ಕೆಲಸ ಮಾಡಿದಾರ ಅಂತ ಬಿಟ್ಟು ಅಲ್ಲಿಂದ ಅವರು NOC ತೊಗೊಂಡು ಆ ತಡೆದ ನಂತರ ಅವರು ಸಭೆಗೆ ಮಂಡಿಸ್ಕೊಂಡು ಅವ್ರು ಏನು ಮಾಡ್ತಾರೆ, ಲೇಔಟ್ ಬಿಡುಗಡೆ ಮಾಡಿಕೊಡ್ತಾರೆ. 100% ವರ್ಕ್ ಆದಮೇಲೆ ಬಿಡುಗಡೆ ಮಾಡಿಕೊಟ್ಮೇಲೆ ನಮ್ಮ ನಗರಸಭೆ ಕರ್ತವ್ಯ ಅವ್ರಿಗೆ ಖಾತೆ ಬಿಡುಗಡೆ ಮಾಡಿಕೊಡೋದು ನಮ್ಮ ಕರ್ತವ್ಯ. ಖಾತೆ ಬಿಡುಗಡೆ ಮಾಡಿಕೊಟ್ಮೇಲೆ ಇದರಿಂದ ಬರೋಂಥ ನಮ್ಮ ನಗರಸಭೆಗೆ ಆದಾಯ. ಯಾಕಂದರೆ ನಾವು ಅದು ಹೇಳಬೇಕು, ನಾವೇನು ಮಾಡಿದೆ ಅವ್ರು ನಮಗೇನು 1 ಎಕರೆಗೆ ಸುಮಾರು 20 ನಿವೇಶನಗಳು ಬರ್ತವೆ. 20 ನಿವೇಶನಗಳು ನಮ್ಮ ಖಾತೆ ನಾವು ಅವ್ರು ಮಾಡಿಕೊಂಡ್ರೆ ಪ್ರತಿ ವರ್ಷಕ್ಕೆ ಕನಿಷ್ಠ 15,000 ರೂಪಾಯಿ ನಮಗೆ ಒಂದು ನಿವೇಶನಕ್ಕೆ ನಮಗೆ ಕಂದಾಯ ಬರುತ್ತೆ. ವಾಟರ್ ಸಪ್ಲೈ, UGD ನಮಗೆ ಕಂದಾಯ, ಮನೆ ಕಂದಾಯ, ಇಷ್ಟು ಕಂದಾಯ ಬರುತ್ತೆ. 3 ಲಕ್ಷ ರೂಪಾಯಿ ಪ್ರತಿ ವರ್ಷ ನಗರಸಭೆಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ, ಆದಾಯ ದುಡಿಕಂಡ ಸ್ಟಾರ್ಟ್ ಆಗುತ್ತೆ. ಬಟ್ ನಮ್ಮ ನಗರಸಭೆ ಕೊಡುಗೆ ಏನಿಲ್ಲ ಸದ್ಯ. ಆವಾಗಲೂ ಬಡಾವಣೆ ನಂತರ ನಾವು ಅಲ್ಲಿ ಕಸ ಕ್ಲೀನ್ ಮಾಡೋಕ್ಕೆ ನಾವು ಅವ್ರಿಗೆ ವಾಟರ್ ಸಪ್ಲೈ ಲಿಂಕ್ ಕೊಡಬೇಕು. ಇಷ್ಟು ನಮ್ಮದು ಕೆಲಸ. ಇಷ್ಟು ನಮ್ಮ ನಗರಸಭೆಗೆ ಡೆವಲಪ್ ಆದರೆ ನಮ್ಮ ನಗರಸಭೆ ಆದಾಯ ಇಷ್ಟು ಬರುತ್ತೆ, ಸಾರ್ವಜನಿಕ ಸವಲತ್ತು ಸಿಗುತ್ತೆ. ನಾವು ಕೇಳಿದ್ರಿ, ಇದು ಭಾಳ ಜನಗಳ ಗೊಂದಲ ಇತ್ತು. ಯಾವುದೇ ಕಾರಣಕ್ಕೂ ರಾಜಕಾಲುವೆ ಆಗಲಿ ಯಾವುದೇ ಆಗಲಿ ಒಂದೇ ಒಂದು ಅಡಿ ಒತ್ತುವರಿ ಮಾಡಿ ಲೇಔಟ್ ಆದಮೇಲೆ ಖಾತೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಗರ ಪ್ರಾಧಿಕಾರದಿಂದ ಏನು ಕೊಡ್ತಾರೆ, ನಗರ ಪ್ರಾಧಿಕಾರದವರು ರೆವಿನ್ಯೂ ಸರ್ವೇಯರ್ಸ್ ಕಚೇರಿ ಏನು ಕೊಡ್ತಾರೆ ಆ ಪ್ರಕಾರ ಅವರು ಪ್ಲ್ಯಾನ್ ಮಾಡಿರ್ತಾರೆ, ಆ ಪ್ರಕಾರ ನಾವೇ ಖಾತೆ ಮಾಡ್ತೀವಿ. ಆ ಥರ ಯಾವುದೇ ಕಾರಣಕ್ಕೂ ನನ್ನ ತಿಳಿ ಮಟ್ಟದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಿಂದೆ ಗ್ರಾಮ ಪಂಚಾಯತಿಗಳು ವ್ಯಾಪ್ತಿಗಳಲ್ಲಿ ಆಗಿದ್ರೆ ಅಂಥವು ನಮ್ಮ ಗಮನಕ್ಕೆ ಬಂದರೆ ಟೌನ್ ಪ್ಲಾನ್ ರಿಪೋರ್ಟ್ ತೊಗೊಂಡು ಎಲ್ಲ ವಜಾ ಮಾಡ ಅಧಿಕಾರಿಗಳು ವಜಾ ಮಾಡ್ತೀವಿ. ಮುನೇಶ್ವರನ ದೇವಸ್ಥಾನ ಹತ್ರ ರಸ್ತೆ ಮತ್ತು ಚರಂಡಿ ಯಾವಾಗ ಆಗ್ಬೋದು? ಈಗ ಅದು ಮುನೇಶ್ವರ ದೇವಸ್ಥಾನ ರಸ್ತೆ ಕೇಳಿದ್ರು, ನೀವು ಅವಾಗಲೂ ಕೇಳಿದ್ರಿ. ಈಗ ಸದ್ಯದಲ್ಲಿ ಚರಂಡಿ ರಸ್ತೆ ಎಲ್ಲ ಆಗಿದೆ, ಟೆಂಡರ್ ಆಗಿದೆ. ಮತ್ತು ಅಲ್ಲೊಂದು ಸಾರ್ವಜನಿಕ ಶೌಚಾಲಯನೂ ಒಂದು ಪ್ರಾರಂಭ ಆಗುತ್ತೆ ಸದ್ಯದಲ್ಲಿ. ಮತ್ತು ರಾಜ್ಯ ಹಳ್ಳನೂ 1.5 ಕೋಟಿ ರೂಪಾಯಿದು ಹಳ್ಳ ಆಗಿದೆ. ಈಗ ರೈಲ್ವೆ ಅವ್ರದ್ದು ಒಂದು ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡ ತಕ್ಷಣ ಅದೊಂದು ಹಳ್ಳನ ಆಗುತ್ತೆ. ಅಲ್ಲಿ ಯಾವುದೂ ಸಮಸ್ಯೆ ಇಲ್ಲದೆ ಸಾರ್ವಜನಿಕರಿಗೆ ಸಿದ್ದಪ್ಪ ನಗರ, ಮುನೇಶ್ವರ ದೇವಸ್ಥಾನ, ಹಾಸನದ ಎಲ್ಲ ನೀರುಗಳು ಸರಳವಾಗಿ ಹರಿಯುತ್ತೆ. ಹಿಂದೆ 2000ನೇ ಇಸ್ವಿಲಿ ದೇವಕುಮಾರ್ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಕೆಲವೊಂದು ಪತ್ರಕರ್ತರಿಗೆ 2004 ನಿವೇಶನಗಳನ್ನು ಪತ್ರಕರ್ತರಿಗೆ ಕೊಟ್ಟಿದ್ರಿ. ಈಗ ಈ ಆಶ್ರಯ ಯೋಜನೆ ಇದರಲ್ಲಿ ಪತ್ರಕರ್ತರಿಗೆ ಏನಾದ್ರು ಮೀಸಲಿಟ್ಟಿದ್ದೀರಾ? ಅಲ್ಲ, ಆ ಥರ ಪತ್ರಕರ್ತರಿಗೆ ನಿವೇಶನ ಕೊಡ್ಬೇಕಂತಲ್ಲ. ನೀವು ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟ ಒಂದು ಸಮಿತಿ ಇದೆ. ನಮ್ಮ ಅಧ್ಯಕ್ಷರು, ಶಾಸಕರ ಒಂದು ಅಧ್ಯಕ್ಷರ ಒಂದು ಸಮಿತಿ ಇದೆ. ನೀವು ಅದು ಬಿಲೋ ಪೀಪಲ್ ಏನು ಇನ್ಕಮ್ ಸೋರ್ಸ್ ಕಡಿಮೆ ಇರೋದ್ರಿಂದ ನಿಮಗೆ ಒಂದು ಮನೆ ಕೊಡ್ಬೋದು. ನಿಮಗೆ ಕೊಡಬಾರ್ದು ಅಂತ ಏನಿಲ್ಲ, ಕೊಡ್ಬೋದು. ನಮ್ಮ ಇದು ಶಾಖೆ ಏನಿದೆ ಅದರಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಮಕ್ಕಳಿಗೆಲ್ಲ ಒಂದು ಸ್ಕಾಲರ್ಶಿಪ್ ಎಲ್ಲ ಕೊಟ್ಟರೆ ಅದು ಭಾಳ ಖುಷಿ ತಂದಿದೆ ನಮಗೆ. ಸಾರ್ವಜನಿಕವಾಗಿ ಖುಷಿ ತಂದಿದೆ. ಸಾರ್ವಜನಿಕರು ಅದೇ ಹೇಳ್ತಾರೆ. ಈಗ ಹೊಲಿಗೆ ಇರ್ಬೋದು, PMRC ಸ್ಕೀಮಲ್ಲಿ ಹೊಲಿಗೆದಿರ್ಬೋದು, ಮತ್ತು ಹಿಂದುಳಿದ ವರ್ಗಗಳಿಗೆ 7.25 ಅವ್ರಿಗೆ ಸಬ್ಸಿಡಿ ಲೋನ್ ಕೊಡೋದಿರ್ಬೋದು, ಎಲ್ಲದೂ ಚೆನ್ನಾಗಿ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿದಾಗಿ ಫಲಾನುಭವಿಗಳನ್ನೇನಾದ್ರು ನೀವು ಇದು ಮಾಡ್ತೀರಾ? ನೋಡಿ, ಮೊನ್ನೆ 91 ಫಲಾನುಭವಿಗಳು ಮಕ್ಕಳಿದ್ವು, ವಿದ್ಯಾರ್ಥಿಗಳು. 91 ಜನಕ್ಕೂ 4,46,000 ರೂಪಾಯಿ ಹಣ ನಾವು ಬಿಡುಗಡೆ ಮಾಡಿದ್ವಿ. ಯಾವಾಗ ನಗರಸಭೆ ನಮ್ಗೆ ಅರ್ಜಿ ಪರಿಗಣಿಸುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು, ಆ ಮಕ್ಕಳಿಗೆ 3 ದಿನಕ್ಕೆ ಮತ್ತೆ 76 ಅರ್ಜಿಗಳು ಬಂದವೆ. ಈಗ ಮತ್ತೆ ಅದಕ್ಕೆ ಹಣವನ್ನು ನಾವು ವಿನಿಯೋಗ ಮಾಡ್ತಾಯಿದ್ವಿ. ಈ 2024-25ಗೆ ನಾವು ವಿನಿಯೋಗ ಮಾಡ್ತೀವಿ. ಅದ್ರ ಜೊತೆ ಜನರಲ್ಲು, SC/ST ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ನಾವು ಅದು ಸಾರ್ವಜನಿಕರು ಹಣದಿಂದ ಪರ್ಸೆಂಟೇಜ್ ಹಣ ಉಳಿಸೋದ್ರಿಂದ ಅದು ಸರ್ಕಾರದ ನಿರ್ದೇಶನದಿಂದ ನಾವು ಬಡ ಮಕ್ಕಳು ಕೊಡಬೇಕು ಅಂತ ಇದ್ರೆ ನಾವು ಕೊಡ್ತೀವಿ. ಇಲ್ಲಿವರೆಗೂ ತಾವು ಅರಸೀಕೆರೆ ನಗರದ ಮತ್ತು ಅರಸೀಕೆರೆ ವ್ಯಾಪ್ತಿಯಲ್ಲಿ ಪುರಸಭೆಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಇನ್ನೊಂದು ಭಾಳ ಜನದ್ದು ಬೇಡಿಕೆ ಇತ್ತು. ಸ್ಮಶಾನ ಅರಸೀಕೆರೆ ನಗರದಲ್ಲಿ ಸಾರ್ವಜನಿಕರಿಗೆ ಕೆಲವು ಸಮಾಜದವ್ರಿಗೆ ಸೀಮಿತವಾಗಿ ಅವ್ರವ್ರ ಸ್ಮಶಾನಗಳಿದ್ದಾವೆ. ಕೆಲವು ಸಣ್ಣ ಸಮಾಜಗಳು ಇರ್ಬೋದು. ಒಂದು ಕಡೆಯಿಂದ ಹೆಸರು ಹೇಳ್ಕೊಂಡು ಹೋಗ್ಬೋದು. ನಾನು ಅದು ಹೆಸರು ಹೇಳ್ಕೊಂಡು ಹೋದ್ರು ಆಕ್ಷೇಪಣೆ ಮಾಡಿದ್ರು ಕೆಲವರು. ಪಾಪ ಬೇಡ, ಸಣ್ಣ ಸಮಾಜಗಳಿದೆ. ಎಲ್ಲ ಸಮಾಜದವ್ರಿಗೂ ಅಲ್ಲಿ ಬಳಸಿದಂಥ ಸಮಾಜದವ್ರಿಗೆ, ಎಲ್ಲ ಸಮಾಜದವ್ರಿಗೂ ಇಬ್ಬರಿಗೆ ಒಂದು ಆ ಸಮಿತಿ ಮಾಡಿ ಒಂದು ಮುಕ್ತಿಧಾಮ ಸಮಿತಿ ಅಂತ ಹೇಳಿ ಒಂದು ಸ್ಮಶಾನದ ಒಂದು ಅಭಿವೃದ್ಧಿ ಸಮಿತಿ ಅಂತ ಮಾಡಿ
ಆ ಸಮಿತಿ ಮುಖಾಂತರ ಅವ್ರು ಏನು ಹೇಳ್ತಾರೆ ಅರಸೀಕೆರೆ ನಗರಸಭೆಯಿಂದ ಈಗ ಆಲ್ರೆಡಿ 27 ಲಕ್ಷ ರೂಪಾಯಿ ಅದಕ್ಕೆ ದುಡ್ಡು ಸೀಮಿತವಿಟ್ಟಿದ್ದೀವಿ. 30ನೇ ತಾರೀಕು ಶಾಸಕ ಅಧ್ಯಕ್ಷರ ನಗರಸಭೆಯಲ್ಲಿ ಸಭೆ ಇದೆ. ಅದರ ನಿರ್ಣಯ ತಗೊಂಡು ಏನು ಆ ಸಮಾಜದ ಬಾಂಧವರು ಬಂದು ಸಲಹೆ ಸೂಚನೆಗಳು ಕೊಡ್ತಾರೆ ಆ ಪ್ರಕಾರ ಆ ಸ್ಮಶಾನದಲ್ಲಿ ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಟ್ಟು ಮುಕ್ತವಾಗಿ ಅಲ್ಲಿ ಹೋಗಿ ಶವ ಸಂಸ್ಕಾರ ಮಾಡಿದಾಗ ಒಂದು ಅರ್ಧ ಗಂಟೆ, ಕಾಲು ಗಂಟೆ, 10 ನಿಮಿಷ ಕೂತಲ್ಲಿ ಸಮಾಧಾನವಾಗಿ ಅಲ್ಲಿಂದ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ಎಲ್ಲ ಒಳ್ಳೆ ಪಾರ್ಕ್ ಮಾಡ್ದಂಗೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ತೀರ್ಮಾನ. ಆ ಮುಕ್ತಿಧಾಮದಲ್ಲಿ ಒಂದು ಅಗ್ನಿ ಸ್ಪರ್ಶದ ಒಂದು ಏನಾದ್ರು ಅಗ್ನಿ ಸುಡೋಂಗೆ ಒಂದು ಇದು ಮಾಡಿದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತಲ್ಲ. ಈಗ ಮುಕ್ತಿಧಾಮದಲ್ಲಿ ಅಲ್ಲಿ ಅಗ್ನಿ ಸುಡುವಂಥದ್ದು ಸೌದೆ ಇದರಲ್ಲಿ ನಡೀತಾ ಇದೆ. ಅದು ಆಲ್ರೆಡಿ ಹಿಂದೆ 2017ರಲ್ಲಿ ನಮ್ಮ ದಿವಂಗತ ತೀರೋಗಿದೆ ಪಾಪ ಭಾಳ ಮುತ್ತುವರ್ಜಿ ತೊಗೊಂಡು ಗಣೇಶ್ ಯೂನಿವರ್ಸ್ ರಾಮಚಂದ್ರನ್ ಅಂತ ಇದ್ದರು, ನಡವಾಲ್ ಸಮಾಜದ ಅಧ್ಯಕ್ಷರು. ಅವರ ಒಂದು ಮುತ್ತರ್ಜೆಯಿಂದ ನಾನೇ ಅಧ್ಯಕ್ಷ ಇದ್ದೆ. ಆವಾಗ ಮಾಡಿಸಿದ್ರು, ನಗರಸಭೆಯಿಂದ ಮಾಡಿಸಿ ನಡೀತಾ ಇದೆ. ಮುಂದೆ ಸರ್ಕಾರದ ಒಂದು ಹಣದಾನ ಇದರಿಂದ ನಮ್ಮದು ಆ ಥರ ಊರು ಬೆಳವಣಿಗೆ ಆದರೆ ಅದು ಅವಕಾಶ ಇದೆ, ಅದು ಒಂದು ಮಾಡಿಸೋಣ ಅಲ್ಲ ಶಾಸಕ. ಇಲ್ಲಿವರೆಗೂ ತಾವು ಅರಸೀಕೆರೆ ನಗರದ್ದಾಗಲಿ, ಅರಸೀಕೆರೆ ನಗರ ಸ್ವಚ್ಛತೆ ಮತ್ತು ಈ ಲೇಔಟ್ ಮಾಡಿ ನಿವೇಶನಗಳ ಬಗ್ಗೆ ಸವಿಸ್ತರವಾಗಿ ಹೇಳಿದ್ರ ನಮ್ಮ ವಾಹಿನಿಯಿಂದ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ, ತುಂಬ